ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು ಇಂಗ್ಲೀಷ್ ಟ್ರೈಲರ್ಗೆ ಎಷ್ಟು ಜನ ಕಾಯ್ತಾ ಇದ್ರಿ ನಿಜವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇಂಗ್ಲೀಷ್ ಟ್ರೈಲರ್ ನೋಡಿದ ಮೇಲೆ ನನಗೇನು ಅನ್ನಿಸ್ತು, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಎಲ್ಲರೂ ತುಂಬ ವೇಟ್ ಮಾಡ್ತಾ ಇದ್ವಿ ಇದಕ್ಕೆ, ಇಂಗ್ಲೀಷ್ ಟ್ರೈಲರ್ಗೆ ಯಾವಾಗ ಬರುತ್ತೆ ಅಂತ. ಬಹುಶಃ ನಾನು ವಿಡಿಯೋಗಳು ಹಾಕಿದಾಗ ಎಲ್ಲರೂ ಕೂಡ ಕೇಳ್ತಾ ಇದ್ರೆ ನಾನು ಪ್ರಾಬಲಿ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ರಿಲೀಸ್ ಆಗಿದ್ದು ತುಂಬಾ ಒಂದು ಖುಷಿ ಕೊಟ್ಟಂಥ ವಿಚಾರ. ಆ್ಯಂಡ್ ತಡ ಮಾಡೋಕ್ಕೋಗಲ್ಲ, ಟ್ರೈಲರ್ ಬಗ್ಗೆ ಮಾತಾಡ್ತೀನಿ. ಮೊದಲಾಗಿ ಈ ಸಿನಿಮಾದ ಟ್ರೈಲರ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪ್ರತ್ಯೇಕವಾಗಿ ವಿತ್ ಲಿಪ್ ಸಿಂಕಲ್ಲಿ ಒಂದು ಮಾಡಿದಂಥ ಸಿನಿಮಾ ಅಂತ ಹೇಳ್ಬೋದು. ಅಂದರೆ ಕನ್ನಡ ವರ್ಷನ್ ಶೂಟ್ ಮಾಡಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಇಂಗ್ಲೀಷ್ ವರ್ಷನ್ ಕೂಡ ಜೊತೆಗೆ ಶೂಟ್ ಮಾಡಿದ್ದಾರೆ. ಸೊ ಅದು ಹೊರತುಪಡಿಸಿದ್ರೆ ಉಳಿದೆಲ್ಲ ಲ್ಯಾಂಗ್ವೇಜ್ಗಳು ವಾಯ್ಸನ್ನು ಡಬ್ ಮಾಡುವಂಥದ್ದು. ಸೊ ಅದರಲ್ಲಿ ವ್ಯತ್ಯಾಸಗಳು ಕಾಣ್ಬೋದು, ಬಹುಶಃ ಲಿಪ್ ಸಿಂಕಲ್ ಆಗಿರ್ಬೋದು, ಬಹುಶಃ ಅದರಲ್ಲಿ ಕಾಣ್ಬೋದು. ಬಟ್ ಈ ಒಂದು ಕನ್ನಡ ವರ್ಷನ್ ಆಗಿರ್ಬೋದು ಮತ್ತು ಇಂಗ್ಲೀಷ್ ವರ್ಷನ್ನು ಅಫಿಷಿಯಲ್ ಆಗಿ ಶೂಟ್ ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ಅದ್ಭುತ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಂಗ್ಲೀಷ್ ವರ್ಷನ್ಗೆ ಬರೋದಾದರೆ ಕನ್ನಡಗೂ ಇಂಗ್ಲೀಷ್ಗೂ ಹೇಗೆ ಅನ್ನಿಸ್ತು ಅನ್ನೋದಾಯಿತು ಅಂದರೆ, ಸೊ ಈ ಸಿನಿಮಾದ ಒಂದು ಕ್ವಾಲಿಟಿ ಆ್ಯಂಡ್ ಈ ಸಿನಿಮಾದ ಅದ್ಭುತವಾದಂಥ ಮೇಕಿಂಗು, ಸೊ ಇಂಗ್ಲೀಷ್ ವರ್ಷನಲ್ಲಿ ನೋಡಿದಾಗ ಇಟ್ಸ್ ರಿಯಲಿ ಅಫಿಷಿಯಲ್ ಇಂಗ್ಲೀಷ್ ಸಿನಿಮಾ ಅಂತ ಅನಿಸುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಏನಕ್ಕೆ ಅಂತಂದರೆ, ಸೊ ಈ ಸಿನಿಮಾದ ಕ್ವಾಲಿಟಿ ಆಗಿರ್ಬೋದು ಮತ್ತು ಈ ಸಿನಿಮಾದ ಒಂದು ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು ಆ್ಯಂಡ್ ಇದನ್ನೆಲ್ಲ ನೋಡಿದಾಗ, ಸೊ ಇದನ್ನು ಇಂಗ್ಲೀಷ್ ಫಾರ್ಮೇಟಲ್ಲಿ ನೋಡಿದಾಗ ಕಂಪ್ಲೀಟ್ಲಿ ಹಾಲಿವುಡ್ ಮೂವಿ ಅನಿಸುತ್ತೆ. ಸೊ ನನಗೂ ಕೂಡ ಪರ್ಸ್ನಲಿ ಆ ರೀತಿ ಅನ್ನಿಸ್ತು. ಆ್ಯಂಡ್ ಕನ್ನಡದಲ್ಲೂ ಕೂಡ ಅದ್ಭುತವಾಗಿ ಬಂದಿದೆ. ಬಟ್ ಅಲ್ಲಿ ಕನ್ನಡದಲ್ಲಿ ಅಲ್ಲಲ್ಲಿ ಕನ್ನಡ ಬಂದಿದೆ, ಬಟ್ ಅದರಲ್ಲೂ ತುಂಬಾ ಇಂಗ್ಲೀಷ್ ಇಂಟಿಮೇಟನ್ನು ಮಾಡಿದ್ದಾರೆ. ಬಟ್ ಥಿಯೇಟ್ರಲ್ಲಿ ನಾವು ಹೋಗಿ ನೋಡಿದಾಗ ಕನ್ನಡ ವರ್ಷನ್ ಆಗಿರ್ಬೋದು ಮತ್ತು ಇಂಗ್ಲೀಷ್ ವರ್ಷನ್ ಆಗಿರ್ಬೋದು, ಸೊ ಎರಡೂ ಕೂಡ ಒಂದು ರೀತಿಯಲ್ಲಿ ನಾನು ಆಗಲೇ ಹೇಳ್ದಾಗೇ ಇವು ಅಫಿಷಿಯಲ್ ಆಗಿ ಶೂಟ್ ಆಗಿರೋದ್ರಿಂದ ಅದ್ಭುತವಾಗಿ ಕಾಣಿಸ್ಲಿಕ್ಕೆ ಸಿಗುತ್ತೆ. ಸೊ ಇವತ್ತಿನ ಟ್ರೈಲರ್ ಹೇಗಿತ್ತು ಅಂದರೆ, ಸೊ ಆ್ಯಸ್ ಇಟ್ ಸೇಮ್ ಟ್ರೈಲರನ್ನೇ ನಾವು ನೋಡಿದ್ದೀವಿ. ಟ್ರೈಲರಲ್ಲಿ ಏನು ವ್ಯತ್ಯಾಸ ಇಲ್ಲ, ಬಟ್ ಲ್ಯಾಂಗ್ವೇಜಲ್ಲಿ ವ್ಯತ್ಯಾಸ ಇರೋದ್ರಿಂದ ಸೊ ತುಂಬಾ ಒಂದು ಅದ್ಭುತವಾದ ಡಬ್ಬಿಂಗ್ ಬಂದಿದೆ. ಸೊ ನೆಕ್ಸ್ಟ್ ಲೆವೆಲ್ ಇಂಗ್ಲೀಷ್ ವರ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ಡಬ್ಬಿಂಗು, ಕ್ಯಾರೆಕ್ಟರ್ಗಳ ಕೆಲವೊಂದು ಧ್ವನಿಗಳಾಗಿರ್ಬೋದು, ಅದು ಒಂದು ರೀತಿಯಲ್ಲಿ ಮ್ಯಾಚ್ ಆಗಬೇಕು. ಸುಮ್ಮನೆ ಏನೋ ಇಂಗ್ಲೀಷ್ ಡಬ್ಬಿಂಗ್ ಅಂದ ತಕ್ಷಣ ಸುಮ್ಮನೆ ಯಾರನ್ನೋ ಕೂರಿಸ್ಬಿಟ್ಟು ಏನೋ ಒಂದು ಮಾಡೋದಲ್ಲ. ಬಟ್ ಎಲ್ಲ ಕ್ಯಾರೆಕ್ಟರ್ಸ್ಗಳು ತುಂಬ ಚೆನ್ನಾಗಿ ಧ್ವನಿಯನ್ನು ಕೊಟ್ಟಿದ್ದಾರೆ. ಅದ್ಭುತವಾಗಿ ಒಂದು ಇಂಗ್ಲೀಷ್ ವರ್ಷನ್ ಟ್ರೈಲರ್ ಬಂದಿದೆ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಸೊ ನಿಮಗೆ ಈ ಒಂದು ಇಂಗ್ಲೀಷ್ ವರ್ಷನ್ ಟ್ರೈಲರ್ ನೋಡಿದವ್ರಿಗೆ ಹೇಳಿ, ನಿಮಗೆ ರಿಯಲಿ ಹೇಗೆ ಅನ್ನಿಸ್ತು ಅನ್ನೋದ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಇದೇ ಮುಂದಿನ ವಾರ ಇಷ್ಟೊತ್ತಿಗೆ ನಾವೆಲ್ಲ ಸಿನಿಮಾ ನೋಡ್ಕೊಂಬಂದು ಮುಗಿಸಿರ್ತೀವಿ. ಸಿನಿಮಾ ಇದೇ ನಾವೇನು ಬುಧವಾರ, ನೆಕ್ಸ್ಟ್ ಬುಧವಾರಕ್ಕೆ ಸೊ ಸಿನಿಮಾ ನೋಡ್ಕೊಂಬಂದು ಮುಗಿಸಿರ್ತೀವಿ. ಆಲ್ರೆಡಿ ಇನ್ನು ಒಂದು ವಾರ ಇದೆ, ಒಂದು ವಾರ ಕಾಯ್ತಾ ಇದ್ದೀವಿ. ಕೌಂಟೌನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಈಗ. ಸೊ ಈ ಒಂದು ಕೌಂಟೌನು ಆ್ಯಂಡ್ ಅಪ್ಕಮಿಂಗ್ ಬರುವಂಥ ಟಿಕೆಟ್ ಬುಕ್ಕಿಂಗ್ ಓಪನ್ನು ತುಂಬ ಕ್ಯೂರಿಯಾಸಿಟಿ ಇದೆ. ನಾಳೆ 21ಕ್ಕೆ ಟಿಕೆಟ್ ಬುಕ್ಕಿಂಗ್ ಎಲ್ಲ ಓಪನ್ ಆಗುತ್ತೆ. ಎಲ್ಲರೂ ಕೂಡ ಟಿಕೆಟ್ಗೂ ಕಾಯ್ತಾ ಇದ್ದೀರಾ, ನಂಗೆ ಗೊತ್ತು. ತುಂಬ ಜನ ಕಾಯ್ತಾ ಇದ್ದೀರಾ. ನಾನು ಹೇಳ್ತಾ ಇರ್ತೀನಿ, ಈಗಲೂ ಇನ್ನೊಂದು ಸಾರಿ ಹೇಳ್ತೀನಿ, ನಿಮ್ಮ ಬುಕ್ ಮೈ ಶೋ ಆ್ಯಪ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆ್ಯಪ್ ಆಗಿರ್ಬೋದು, ತೆಗೆದು ನೋಡ್ತಾ ಇರಿ. ಆಫ್ಟರ್ 21 ಆದಮೇಲೆ ಬೆಳಗ್ಗೆ 11 ಗಂಟೆ ಸುಮಾರು ಬರ್ಬೋದು. ಸೊ ಬರ್ತಿದ್ದಂಗೆ ಟಿಕೆಟ್ಸ್ಗಳನ್ನು ಬುಕ್ ಮಾಡ್ಕೊಳ್ಳಿ, ಸ್ಲಾಟ್ಗಳನ್ನು. ಆ್ಯಂಡ್ ಫ್ಯಾನ್ ಶೋ ಬಗ್ಗೆನೂ ಕೂಡ ಕೇಳ್ತಾ ಇರ್ತೀರಾ. ಆ್ಯಂಡ್ ಫ್ಯಾನ್ ಶೋ ಬಗ್ಗೆ ಕೂಡ ಇನ್ನೊಂದು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಅಧಿಕೃತವಾದಂಥ ಮಾಹಿತಿ ಬರಲಿ ಅಂತ ಕೂಡ ಕಾಯ್ತಾ ಇದ್ದೀನಿ. ಸೊ ಅದ್ರ ಜೊತೆಗೇ ಈ ಒಂದು ಇವತ್ತಿನ ಒಂದು ಟ್ರೈಲರ್ನ ಒಂದು ಟ್ರೀಟ್ ಹೇಗಿತ್ತು ಅಂತ ಅಂದರೆ, ಒಂದು ಸೂಪರ್ ಆಗಿತ್ತು ನನಗೆ ಪರ್ಸ್ನಲಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಇಂಗ್ಲೀಷ್ ವರ್ಷನ್ ಮಾಡಿದ್ರೆ ತುಂಬಾ ಒಂದು ಅದ್ಭುತವಾಗಿ ಒಂದು ವಿಜುವಲ್ಸಲ್ಲಿ ಆಗಿರ್ಬೋದು ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದು ಕೂಡ ಅದ್ಭುತವಾಗಿರುತ್ತೆ. ಸೊ ಬಹುಶಃ ನನಗನ್ಸೋ ಪ್ರಕಾರ ಇಂಗ್ಲೀಷ್ ವರ್ಷನ್ ಕರ್ನಾಟಕದಲ್ಲಿ ರಿಲೀಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಹುಶಃ. ಸೊ ನೋಡಬೇಕು ಯಾವ ರೀತಿಯಲ್ಲಿ ರಿಲೀಸ್ಗಳನ್ನು ಆಯಾ ಒಂದು ಸ್ಟೇಟ್ಗಳಿಗೆ ಆಯಾ ಲ್ಯಾಂಗ್ವೇಜ್ಗಳಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದಾರಾ, ಅಥವಾ ಅನದರ್ ಲ್ಯಾಂಗ್ವೇಜ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರಾ, ಓನ್ಲಿ ಇಂಗ್ಲೀಷ್ ವರ್ಷನ್ ರಿಲೀಸ್ ಮಾಡ್ತಾರೆ ಆ್ಯಂಡ್ ಹಿಂದಿ ಆಗಿರ್ಬೋದು. ಸೊ ಕೆಲವೊಂದು ಯಾವ ರೀಜನ್ಗಳಲ್ಲಿ ಯಾವ ಸಿನಿಮಾಗಳು ಅವಶ್ಯಕತೆ ಇರುತ್ತೋ ಆ ಒಂದು ಗೈಡ್ಲೈನಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬಹುಶಃ ಕನ್ನಡದಲ್ಲಂತೂ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕನ್ನಡದಲ್ಲಿ ಬಂದೇ ಬರುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಅನದರ್ ಲ್ಯಾಂಗ್ವೇಜ್ಗಳನ್ನು ಕೂಡ ಪ್ಲ್ಯಾನ್ ಮಾಡ್ಕೊಳ್ತಾರೆ ಕೆಲವೊಂದು ಸಿಟೀಸ್ಗಳಲ್ಲಿ. ದೊಡ್ಡ ಸಿಟೀಸ್ಗಳಲ್ಲಿ ಐ ಥಿಂಕ್ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಆಲ್ ಲ್ಯಾಂಗ್ವೇಜಸ್ ಕೂಡ ರಿಲೀಸ್ ಆಗುತ್ತೆ. ದೊಡ್ಡ ಸಿಟೀಸ್ಗಳಲ್ಲಿ ಬ್ಯಾಂಗ್ಳೂರು, ಹೈದ್ರಾಬಾದ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು. ಸೊ ದೊಡ್ಡ ಸಿಟೀಸ್ಗಳಲ್ಲಿ ಅಬ್ಸಲ್ಯೂಟ್ಲಿ ಎಲ್ಲ ಲ್ಯಾಂಗ್ವೇಜ್ ಮಾಡಲೇಬೇಕು. ಬಿಕಾಸ್ ಆಫ್ ಎಲ್ಲ ಒಂದು
ಸ್ಟೇಟ್ನ ಜನರು ಕೂಡ ಇರ್ತಾರೆ, ಎಲ್ಲ ಕಂಟ್ರಿಯಿಂದನೂ ಬಂದಿರ್ತಾರೆ, ತುಂಬ ಜನ ಇರೋದ್ರಿಂದ ಎಲ್ಲ ಲ್ಯಾಂಗ್ವೇಜ್ಗಳನ್ನು ಕೂಡ ರಿಲೀಸ್ ಮಾಡ್ತಾರೆ. ಬಹುಶಃ ಬೆಂಗಳೂರಲ್ಲಿ ಆಲ್ ಲ್ಯಾಂಗ್ವೇಜಸ್ ರಿಲೀಸ್ಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಅದನ್ನು ಹೊರತುಪಡಿಸಿದ್ರೆ ಬೇರೆ ಸಿಟಿಗಳಲ್ಲಿ ಕನ್ನಡ ಮಾತ್ರ ಸಿಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲ್ ಆಗಿ ಟ್ರೈಲರ್ ನೋಡಿದ್ವಿ ಆ್ಯಂಡ್ ಅದ್ಭುತವಾದಂಥ ಟ್ರೈಲರ್, ಇಂಗ್ಲೀಷ್ ಟ್ರೈಲರು ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಈಗ ಏನಾದರೂ ವೇಟಿಂಗ್ ಫಾರ್ ಟಾಕ್ಸಿಕ್ ಸಿನಿಮಾ. ಸೊ ಇದರಲ್ಲಿ ಏನಾದರೂ ಒಂದು ಅಪ್ಡೇಟು ಅಂತಂದರೆ ಸಾಂಗಿಂಗ್ ಏನಾದರೂ ಬರುತ್ತಾ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇರ್ತೀರ. ಸೊ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಸರ್ಪ್ರೈಸಲಿ ಏನಾದರೂ ಒಂದು ಸಂಡೇ ಒಳಗಡೆ ಬಂತು ಅಂದರೆ ಸಾಂಗ್ ಕೂಡ ನೋಡೋ ಒಂದು ಭಾಗ್ಯ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಟ್ರೈಲರ್ ಹೇಗೆ ಅನ್ನಿಸ್ತು ಇಂಗ್ಲೀಷ್ ಟ್ರೈಲರ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ವೇಟಿಂಗ್ ಫಾರ್ ಟಾಕ್ಸಿಕ್ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.